ಸ್ಟ್ರೆಸ್ಸು ಡಿಸ್ಟ್ರೆಸ್ ಇದೆಲ್ಲ ಮನಸ್ಸಿನಲ್ಲಿರುವುದು. ಮಾತ್ರೆ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಮನಸ್ಸು ದೇಹದಲ್ಲಿಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ. ಮನಸ್ಸು ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಅದನ್ನು ನಾವು ಪಾರ್ಟ್. ನಮ್ಮ ನಾನು ಎಲ್ಲ ಸ್ಟ್ರೆಸ್ ಬಂದರೂ ತೊಂದರೆ ಇಲ್ಲ, ನಾನು ಇದಕ್ಕೊಂದು ಮಾತ್ರೆ ತೆಕ್ಕೊಳ್ತೇನೆ ಅಂತ ಹೇಳುವ ಹೆಡ್ಡ, ಅಥವಾ ಅವನಿಗೆ ಯಾರೋ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ. ಎಲುಬು ತೋರಿಸಿದ ಸತ್ತದ್ದಲ್ಲ, ಫ್ರಸ್ಟ್ರೇಷನ್ ಇಂದ ಸತ್ತದ್ದು. ಸೊಸೈಟಿಯಿಂದ ದೂರ ಆಗಿದ್ದಾನೆ, ಅವನ ಮರ್ಯಾದೆ ಇಲ್ಲ, ಸೊಸೈಟಿ ಹೊರಗೆ ಹಾಕಿದೆ ಅಂತ ಹೇಳುವಾಗ ಫ್ರಸ್ಟ್ರೇಷನ್. ಹಾಗೆ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆವು, ಏನಾಗ್ತದೆ, ಯಾಕೆ ಅವನು ಸಾಯ್ತಾನೆ ಅಂತ. ನಾವು ಹಂದಿಯನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಅದಕ್ಕೆ ಡಿಸ್ಟ್ರೆಸ್ ಮಾಡ್ಲಿಕ್ಕೆ ನೋಡಿದೆ. ಹೇಗೆಂದ್ರೆ ಹಂದಿಯನ್ನು ಒಂದು ಇದರಲ್ಲಿ ಹಾಕೋದು, ಎಂಥದ್ದು ಪೆಟ್ಟಿಗೆಯಲ್ಲಿ ಹಾಕೋದು. ಅದಕ್ಕೆ ಹಸಿವಾಗ್ತಲ್ವ, ಜೋರು ಹಸಿವಾಗ್ತದೆ. ಅದು ಆವಾಗ ಹಸಿವಾಗುವಾಗ ಒಳ್ಳೆ ಆಹಾರ, ಅದು ಯಾವ್ದಕ್ಕೆ ಯಾವ್ದು ಬೇಕೋ ಆಹಾರವನ್ನು ಕೊಡೋದು ಹೀಗೆ. ಆದ್ರೆ ಅದು ಆಹಾರ ತಿನ್ಲಿಕ್ಕೆ ಅಂತ ಮುಂದೆ ಬಂದ ಕೂಡಲೇ ಇಲ್ಲಿ ಒಂದು ಎಲೆಕ್ಟ್ರಿಕ್ ಶಾಕ್ ಸಿಗ್ತದೆ. ಅದು ಸಿಕ್ಕಿದ ನೋವಾಗ್ತದೆ, ಅದಕ್ಕೆ ಹಿಂದೆ ಹೋಗ್ತದೆ, ಪುನಃ ಹಸಿವಾಗ್ತದೆ, ಪುನಃ ಬರ್ತದೆ ತಿನ್ಲಿಕ್ಕೆ, ಪುನಃ ಶಾಕ್ ಬರ್ತದೆ. ಹೀಗೆ ಒಂದು 10 ಸಲ ಅದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಮತ್ತು ಈ ಶಾಕ್ ಬಿಡುದಿಲ್ಲ ತಿನ್ಲಿಕ್ಕೆ. ಅದು ಫ್ರಸ್ಟ್ರೇಟ್ ಆಗ್ತದೆ, ನನಗೆ ಬೇಡ ಆಹಾರ ಅಂತ ಹೇಳಿ ಅದು ಕೋಣೆ ಹಿಂದೆ ಹೋಗಿ ಮಲ್ಕೊಳ್ತದೆ. ಆಹಾರ ತೋರಿಸಿದ್ರು ಮುಂದೆ ಬರೋದಿಲ್ಲ. ಆ ಸ್ಟೇಜಿನಲ್ಲಿ ಆ ಹಂದಿಗೆ 1 ಜೂಲ್ ಕರೆಂಟ್ ನಲ್ಲಿ ಕೊಲ್ಲಬಹುದು. ನಾರ್ಮಲ್ ಹಂದಿಗೆ 100 ಜೂಲ್ ಕರೆಂಟ್ ಬೇಕು. ಅದರ ಅರ್ಥ ಏನು ಅಂದ್ರೆ 1 ಜೂಲ್ ಕರೆಂಟ್ ಅಂದ್ರೆ ಸಣ್ಣ ಕರೆಂಟ್. ಅದು ನಾನೀಗ ಕೈ ಎತ್ತಿದ್ರೆ ಈಗ 1 ಜೂಲ್ ಕರೆಂಟ್ ನನ್ನ ದೇಹದಲ್ಲಿ ಆಯ್ತು. ಆ ಕರೆಂಟ್ ನಲ್ಲಿ ನನ್ನ ಹಾರ್ಟ್ ನಿಲ್ಲಬಹುದು. ಆದರೆ ಫ್ರಸ್ಟ್ರೇಷನ್ ಇಲ್ಲದವಾಗ ಅಂತ 100 ಜೂಲ್ ಕರೆಂಟ್ ಬೇಕು. ಹಾಗೆ ಆ ಮನುಷ್ಯ ಸಾಯುವುದು ಫ್ರಸ್ಟ್ರೇಷನ್ ಇಂದ. ಅದು ಡಿಸ್ಟ್ರೆಸ್, ಇದು ಸ್ಟ್ರೆಸ್. ನಮಗೆ ಯಾವುದು ಸಂತೋಷ ಅದನ್ನು ಮಾಡಿದ್ರೆ ಯು ಸ್ಟ್ರೆಸ್, ನಮ್ಗೆ ಯಾವುದು ಹೇಟ್ ಆಗ್ತದೆ ಅದನ್ನು ಮಾಡಿದ್ರೆ ಡಿಸ್ಟ್ರೆಸ್. ಅದಕ್ಕೆ ನಾನು ಹೇಳುದು, ನಾವು ಕೆಲಸವನ್ನು ಪ್ರೀತಿ ಮಾಡಿದ್ರೆ 24 ಗಂಟೆ ಕೆಲಸ ಮಾಡ್ಬೋದು. ನಾವು ಕೆಲಸವನ್ನು ಹೇಟ್ ಮಾಡಿದ್ರೆ 1 ಗಂಟೆ ಮಾಡುವಾಗಲೇ ಸಾಕಾಗ್ತದೆ. ಯಾಕೆಂದ್ರೆ 1 ಗಂಟೆ ಮಾಡ್ಲಿಕ್ಕೆ 1 ಗಂಟೆ ಬೇಕು. ಅದನ್ನು ನಾನು ಮಾಡ್ಬೇಕಾ ನನಗೆ ಮನಸ್ಸಿಲ್ಲ, ಮಾಡ್ಬೇಕಾ ಅಂತ ಅದಕ್ಕೊಂದು ಎನರ್ಜಿ ಹೋಯ್ತು. ಮತ್ತೆ ಮಾಡ್ಲಿಕ್ಕೆ ಒಂದು ಎನರ್ಜಿ ಹೋಯ್ತು. ಮಾಡಿದ ನಂತರ ಅಯ್ಯೋ ಮಾಡಿದೆ ಎಂಥದ್ದು ಇದು, ನಂದೆಲ್ಲ ಇದು ಹಾಳಾಯ್ತಲ್ಲ, ಅದಕ್ಕೊಂದು ಎನರ್ಜಿ, 3 ಪಾಲು ಎನರ್ಜಿ ಬೇಕು. 1 ಕಿಲೋ ಎನರ್ಜಿ 3 ಕಿಲೋ ಬೇಕು. ಅದೇ ನನಗೆ ಪ್ರೀತಿ ಆಗುವಾಗ ಮಾಡ್ಲಿಕ್ಕೆ ಅಂತ ಇಲ್ಲ, ಅದ್ರ ನಂತರ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮಾಡಿದ ಒಂದೇ ಎಲ್ಲ ಎನರ್ಜಿ. ಹಾಗಾಗಿ ಡಿಸ್ಟ್ರೆಸ್ ಇಲ್ಲದೆ ಜೀವನ ಸುಖದಲ್ಲಿರಬೇಕಾದ್ರೆ ಲವ್ ಯುವರ್ ವರ್ಕ್, ಲವ್ ಯುವರ್ ಸರೌಂಡಿಂಗ್, ಲವ್ ಯುವರ್ ರಿಲೇಟಿವ್ಸ್, ಲವ್ ಎವ್ರಿಥಿಂಗ್ ಅರೌಂಡ್ ಯು. ಅದಕ್ಕೆ ನಾನು ಅದು ಸಾಧ್ಯ ಉಂಟಾ ಜೀವನದಲ್ಲಿ? ಇಲ್ಲ. ಪ್ರಶ್ನೆ. ಅದಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಮಾಡಿಫೈ ಮಾಡಿದ್ದೇನೆ. ಲವ್ ಯುವರ್ ಎನಿಮಿ, ಲವ್ ಯುವರ್ ವರ್ಕ್. ನಾವು ಇಫ್ ಯು ಕಾಂಟ್ ಡೂ ದಟ್, ಇಫ್ ಯು ಡೋಂಟ್ ವಾಂಟ್ ಟು ಡೂ ದಟ್, ಲವ್ ವಾಟ್ ಯು ಗೆಟ್. ನಮಗೇನು ಸಿಗುತ್ತೋ ನಾವು ಅದನ್ನು ಪ್ರೀತಿಸ್ತೀವಿ. ಆ ಕೆಲಸವನ್ನು ಮತ್ತೆ ಪ್ರೀತಿ ಮಾಡದಿದ್ರೆ ಡಿಸ್ಟ್ರೆಸ್ ಬರ್ತದೆ. ಎಷ್ಟೋ ಜನ ಕೆಲಸ, ಈಗ ನನಗೆ ಲೆಟ್ಸ್ ಸೇ ನನಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು ಅಂತ ಒಂದು ಆಸೆ ಇತ್ತು. ನಾನು ಪ್ರೆಸಿಡೆಂಟ್ ಆಗಿದ್ರೆ ಬಹಳ ಸಂತೋಷ ಆಯ್ತು. ಪ್ರೆಸಿಡೆಂಟ್ ಆಗುದಿಲ್ಲ ನಾನು, ಆದ್ರೆ ಪ್ರೆಸಿಡೆಂಟ್ ಆಗದಿದ್ರೂ ಸಂತೋಷ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿದ್ದು ನಾನು ಪ್ರೆಸಿಡೆಂಟ್ ಆಗಬೇಕು, ನಾನೇ ಆಗ್ಬೇಕಿತ್ತು ಮಾಡಿದ್ರೆ ಡಿಸ್ಟ್ರೆಸ್. ಹಾಗಾಗಿ ಜೀವನದಲ್ಲಿ ಮನುಷ್ಯ ಸ್ಟ್ರೆಸ್ ಬೇಕು, ಡಿಸ್ಟ್ರೆಸ್ ಇರಬಾರ್ದು. ಇದು ಮುಖ್ಯ. ಲವ್ ವಾಟ್ ಯು ಲೈಕ್ ಆರ್ ಲವ್ ವಾಟ್ ಯು ಗೆಟ್, ಎರಡೂ ಆಗ್ತದೆ. ಎರಡರಲ್ಲೂ ಉಂಟು. ಅದು ಇತ್ಲಾಗೆ ಬದಲಾವಣೆ ನಾವೇ ಮಾಡಿಕೊಳ್ಬೇಕು. ಸರ್, ಹಾಗೇನೆ ಈಗ ಇನ್ನು ರೋಗಿಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಕಾಯಿಲೆಗಳಿಂದ ಜನ ನರಳ್ತಾ ಇರ್ತಾರೆ. ಸೊ ನನಗೆ ಕಾಯಿಲೆ ಬಂತು ಅನ್ನೋದನ್ನೇ ಅವರು ಡಿಸ್ಟ್ರೆಸ್ ಮಾಡ್ಕೊಂಡಾಗ ಇನ್ನು ಕಾಯಿಲೆ ಹೆಚ್ಚಾಗಿ ಅದು ತುಂಬಾ ವಿಕೋಪಕ್ಕೆ ಹೋಗುವಂತ ಸಂದರ್ಭ ಕೂಡ ಸಾಕಷ್ಟು ನೀವು ನೋಡಿದ್ದೀರಾ. ಸೊ ಏನ್ ಹೇಳ್ತೀರಾ ಸರ್ ನೀವು ಅಂತ ಸಿಚುಯೇಷನ್? ಅಲ್ಲ, ಎಲ್ಲಾ ಕಾಯಿಲೆಗೂ ಸ್ಟ್ರೆಸ್ ಕಾರಣ. ಆ ಸ್ಟ್ರೆಸ್ಸಿನಿಂದ ಕಾಯಿಲೆ ಬರೋದಲ್ಲ, ಡಿಸ್ಟ್ರೆಸ್ನಿಂದ ಕಾಯಿಲೆ ಬರೋದು. ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಅದರಿಂದ ಕಾಯಿಲೆ ಬರೋದು. ಕೆಲವರು ಹೆದ್ರಿ ಕಾಯಿಲೆ ಬರೋದು, ಇದು ಡಿಸ್ಟ್ರೆಸ್. ದಿವಸಾಗ್ಲೂ ಎದ್ದು ನಾನು ಕ್ಯಾನ್ಸರ್ ಉಂಟ ಅಂತ ಹೇಳಿದ್ರೆ ಒಂದು ದಿವಸ ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಡಿಸ್ಟ್ರೆಸ್ನಿಂದ ನಾವು ಆಹ್ವಾನ ಕೊಡೋದು ಕಾಯಿಲೆಗೆ, ಬಾ ಅಂತ. ಹಾಗಲ್ಲ, ನನಗೆ ಕಾಯಿಲೆ ಬರಲಿಕ್ಕಿಲ್ಲ, ಯಾಕೆ ಬರಬೇಕು, ನಾನೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಇದ್ದಷ್ಟು ಕಾಲ ಸುಖ ಅಲ್ವಾ? ಇಲ್ಲಿದ್ರೆ ಈ ಹೆದರಿದವ ದಿವಸಾಗ್ಲೂ ಸಾಯ್ತಾನೆ, ಧೈರ್ಯ ಇದ್ದ ಒಂದೇ ಸಲ ಸಾಯ್ಬೇಕಲ್ವಾ? ಆದರೆ ಅದನ್ನು ನಾನು ದಿವಸಾಗ್ಲೂ ಸಾಯುವುದಕ್ಕಿಂತ ಒಂದೇ ಸಲ ಸಾಯುವುದು ಒಳ್ಳೇದಲ್ವಾ? ಹಾಗೆ ಡಿಸ್ಟ್ರೆಸ್ನಿಂದ ಎಲ್ಲ ಅನ್ಯಾಯ ಆಗೋದು. ಸ್ಟ್ರೆಸ್ ವಿಚಾರಕ್ಕೆ ಬಂದ್ರೆ ಇವಾಗ ಸ್ಟ್ರೆಸ್ಗೂ ಕೂಡ ತುಂಬಾ ಮೆಡಿಸಿನ್ ಬಂದ್ಬಿಟ್ಟಿದೆ. ಸ್ಟ್ರೆಸ್ ಆದ್ರೆ ನಾವು ಮೆಡಿಸಿನ್ ತಗೋತೀವಿ, ನಿದ್ದೆ ಬರ್ತಾ ಇಲ್ಲ ಮೆಡಿಸಿನ್ ತಗೋತೀವಿ. ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಹೇಳಿದೀರಾ ಹಿಂದೆ ಕೂಡ. ಸೊ ಎಲ್ಲದಕ್ಕೂ ಈ ಮೆಡಿಸಿನ್ ಔಷಧಿಗಳು ಬಂದಿರೋದ್ರಿಂದ ನಮ್ಗೆ ಸ್ಟ್ರೆಸ್ ಆದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅ ಮೆಡಿಸಿನ್ ತಗೋತೀವಿ, ಮಲ್ಕೊಂತೀವಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದಕ್ಕೆ ತಪ್ಪು ಅಭಿಪ್ರಾಯ ಅಂತ ಹೇಳೋದು, ಬಹಳ ತಪ್ಪು ಅಭಿಪ್ರಾಯ. ಏನು ಅಂದ್ರೆ ಈ ಸ್ಟ್ರೆಸ್ಸು ಡಿಸ್ಟ್ರೆಸ್ ಇದೆಲ್ಲ ಮನಸ್ಸಿನಲ್ಲಿರುವುದು. ಮಾತ್ರೆ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ, ಮನಸ್ಸು ದೇಹದಲ್ಲಿಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ. ಮನಸ್ಸು ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಅದನ್ನು ನಾವು ಪಾರ್ಟ್. ನಮ್ಮ ನಾನು ಎಲ್ಲ ಸ್ಟ್ರೆಸ್ ಬಂದರೂ ತೊಂದರೆ ಇಲ್ಲ, ನಾನು ಇದಕ್ಕೊಂದು ಮಾತ್ರೆ ತೆಕ್ಕೊಳ್ತೇನೆ ಅಂತ ಹೇಳುವ ಹೆಡ್ಡ, ಅಥವಾ ಅವನಿಗೆ ಯಾರೋ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವ ಕೆಮಿಕಲ್ ರಿಡಕ್ಷನಿಸ್ಟ್ ಕಾಂಪೌಂಡ್ ಕೂಡ ಯಾವುದಕ್ಕೂ ಇದಕ್ಕೂ ಉಪಯೋಗ ಇಲ್ಲ.
ಕಾಯಿಲೆಗೆ ಒಂದು ಮಾತ್ರೆ ಅಂತ ಇಲ್ಲ, ನಾವು ಎಣಿಸಿಕೊಳ್ಳುವುದಷ್ಟೇ. ಹಾಗಾಗಿ ಸ್ಟ್ರೆಸ್ ತೆಗೆಯುವ ಮಾತ್ರೆ ಇಲ್ಲ. ಸ್ಟ್ರೆಸ್ ತೆಗೆಯುವ ಮಾತ್ರೆ ಏನು ಅಂದರೆ ನಾವು ಸಮಾಜದಲ್ಲಿ ಸ್ಟ್ರೆಸ್ಸನ್ನು ತೆಗೀಲಿಕ್ಕೆ ನಮ್ಮ ಮನಸ್ಸನ್ನು ಎಚ್ಚರಿಕೊಳ್ಕೊಂಡು ಮನಸ್ಸನ್ನು ಎತ್ತರಕ್ಕೆ ಯಾವಾಗ ಕೊಂಡೋದು? ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಪತಂಜಲಿ ಬರ್ದಾರೆ ನೋಡಿ. ಮನುಷ್ಯನಿಗೆ ಕಷ್ಟ ಬರುವುದು ಮನಸ್ಸಿನಲ್ಲಿ, ಅಹಂಕಾರದಿಂದ, ಚಿತ್ತ ಲೆವೆಲ್ನಲ್ಲಿ. ಅದನ್ನು ನಿಲ್ಲಿಸಿದರೆ ಮಾತ್ರ ಸಮಾಜಕ್ಕೆ ಒಳ್ಳೆತು, ಮನುಷ್ಯನಿಗೆ ಒಳ್ಳೆತು. ಅದಕ್ಕೆ ಅವನು ಯೋಗ ಅಂತ ಹೇಳಿದ್ದು. ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಇದಕ್ಕೆ ಇರೋದು. ಎಂಥ ಸ್ಟ್ರೆಸ್ ಇದ್ರೂ ಅದರಲ್ಲಿ ಹೋಗ್ತದೆ. ಆ ಚಿತ್ತ ನಿರೋಧ, ಆ ಚಿತ್ತ ವೃತ್ತಿ ಅಂದರೆ ಅಲೆಗಳು ಸಮುದ್ರದಲ್ಲಿ ತೆರೆ ಬಂದ ಹಾಗೆ, ಆ ತೆರೆಗಳನ್ನೆಲ್ಲ ಸಮಾಧಾನ ಮಾಡ್ತದೆ. ಎಲ್ಲರೂ ಎಲ್ಲ ಕಾಲದಲ್ಲಿ ಸುಖದಲ್ಲಿ ಇರಬೇಕಾದ್ರೆ ನಾವು ಅದನ್ನು ಬೆಂಡಾಗಿ ಅದರೊಟ್ಟಿಗೆ ಸೇರಿಕೊಂಡು ಅದನ್ನು ಅನುಭವಿಸಿಕೊಂಡು ಅಳವಡಿಸಿಕೊಂಡು ಜೀವನ ಮಾಡಬೇಕು. ಆವಾಗ ಡಿಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಉಂಟು. ಸ್ಟ್ರೆಸ್ಸಿನ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದ್ದೀವಿ ಸರ್. ಇವಾಗ ಸ್ಕೂಲ್ ಚಿಲ್ಡ್ರನ್ಗೂ ಕೂಡ ತುಂಬಾನೇ ಸ್ಟ್ರೆಸ್. ಬರೀ ಸ್ಟ್ರೆಸ್ ಅಂದಾಗ ಒಬ್ಬರು ಜವಾಬ್ದಾರಿ ತಗೊಂಡಾಗ ಅಥವಾ ನಾವೆಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋದಾಗ ಆಗ ಮಾತ್ರ ಸ್ಟ್ರೆಸ್ಸು ಅನ್ನೋ ಒಂದು ಕಾಲ ಇತ್ತು. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಗೆ ಸ್ಕೂಲ್ ಮಕ್ಕಳು ಕೂಡ ಸ್ಟ್ರೆಸ್ ಶುರುವಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ಅಸೈನ್ಮೆಂಟ್ ಸ್ಟ್ರೆಸ್ ಆಗಿರ್ಬೋದು, ಪ್ರಾಜೆಕ್ಟ್ ಸ್ಟ್ರೆಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಸ್ಟ್ರೆಸ್ಸಲ್ಲೇ ಜೀವನ ನಡೆಸ್ತಾ ಇರುವಂಥದ್ದು ಈಗ ನಾವು ನೋಡೋದಾದ್ರೆ. ನಿಜವಾಗಿ ಅದನ್ನೇ ನಾನು ಹೇಳಿದ್ದು, ಸ್ಟ್ರೆಸ್ ಇಲ್ಲದಿದ್ರೆ ಮನುಷ್ಯ ಬದುಕೋದಿಲ್ಲ. ಅದು ಮಗು ಆದರೂ ಹಾಗೆ, ಒಂದು ಹುಳ ಆದರೂ ಹಾಗೆ. ಅದಕ್ಕೆ ಸ್ಟ್ರೆಸ್ ಬೇಕು. ಯಾಕೆಂದ್ರೆ ಇವಾಗ ಎಲ್ಲದಕ್ಕೂ ಕಾನ್ಷಿಯಸ್ನೆಸ್ ಉಂಟು. ಒಂದು ಹುಳಕ್ಕೂ ಕಾನ್ಷಿಯಸ್ನೆಸ್ ಉಂಟು, ಮಗುವಿಗೂ ಕಾನ್ಷಿಯಸ್ನೆಸ್ ಉಂಟು. ಮಗುವಿನ ಲೋಕದಲ್ಲೇ ಇದೆ. ನೀನು ಎನಿಸಿದ ಮಗುವಿಗೆ ಏನು ತೊಂದರೆ ಇಲ್ಲ, ನಮ್ಮ ಹಾಗೆ ಅಲ್ಲ, ಅದಕ್ಕೆಲ್ಲ ಕಷ್ಟ ಇಲ್ಲ ಅಂತ ಇಲ್ಲ. ಮಗುವಿಗೂ ಹೊಟ್ಟೆಗಿಚ್ಚುಂಟು. ಎಷ್ಟೋ ಸಂಗತಿ ಸಮಯದಲ್ಲಿ ಒಂದು ಹೊಸ ಮಗು ಹುಟ್ಟಿದವಾಗ, ಎರಡನೇ ಮಗು ಹುಟ್ಟಿದವಾಗ ಶುರುವಿನ ಮಗುವಿಗೆ ಎಷ್ಟು ಅದರ ಮೇಲೆ ಹೊಟ್ಟೆಗಿಚ್ಚಿರ್ತದೆ ಅಂದ್ರೆ ಅದಕ್ಕೆ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳೋದು. ಹೀಗೆ ಅವರದ್ದೇ ಒಂದು ಲೋಕದಲ್ಲಿ ಅವರು ಇರ್ತಾರೆ, ಅವರಿಗೆ ಸ್ಟ್ರೆಸ್ ಉಂಟು. ಇಂಥ ಸ್ಟ್ರೆಸ್ ನಮಗೂ ಇತ್ತು, ನಾವು ಶಾಲೆಗೆ ಹೋಗೋ ನಮಗೂ ಇತ್ತು. ಆದರೆ ನಮ್ಮ ಶಾಲೆ ಹೋಗುವಾಗ ಇಷ್ಟು ಡಿಸ್ಟ್ರೆಸ್ ಇರಲಿಲ್ಲ, ಯಾಕಂದ್ರೆ ಇಷ್ಟು ಆ ಲೆವೆಲ್ನಲ್ಲಿ ಇರಲಿಲ್ಲ. ಈಗ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಅದರ ಮೇಲೆ ಪ್ರೆಷರ್ ಹಾಕ್ತಾರೆ. ತುಂಬಾ ಕಾಂಪಿಟಿಷನ್ ಇದೆ ಈಗ. ಕಾಂಪಿಟಿಷನ್ ತಂದೆ ತಾಯಿಗಳ ಪ್ರೆಷರ್ ಇಂದ ಮಕ್ಕಳನ್ನ ಅಷ್ಟಕ್ಕೆ ಬಿಟ್ಟರೆ ಅವ್ರು ಚೆನ್ನಾಗಿರ್ತಾರೆ. ಇದಿಲ್ಲ, ನನ್ನ ಮಗ ಅದೇ ಆಗಬೇಕು, 100ರಲ್ಲಿ 100 ಮಾರ್ಕ್ ತೆಕ್ಕೊಳ್ಬೇಕು ಅಂತ. ನಾನು ಇತ್ಲಾಗಿ ಒಂದು ಹೆಡ್ ಮಾಸ್ಟರ್ ಒಂದು ತಂದೆ ತಾಯಿಗಳಿಗೆ ಬರೆದ ಒಂದು ಕಾಗದ ನನಗೆ ಯಾರ ಕಳಿಸಿದ್ರು, ಬಹಳ ಒಳ್ಳೆ ಕಾಗದ. ಅದರಲ್ಲಿ ಏನು ಹೇಳ್ತಾರೆ ಹೆಡ್ ಮಾಸ್ಟ್ರು, ಇವತ್ತು ನಮ್ಮ ಗ್ರಾಜ್ಯುಯೇಷನ್ ಡೇ, ನೀವೆಲ್ಲ ಇವತ್ತಲ್ಲಿ ಬರ್ತೀರಾ, ನಿಮ್ಮ ಮಕ್ಕಳ ಮಾರ್ಕನ್ನೆಲ್ಲ ನೋಡ್ತೀರಾ. ಆಗ ಕೆಲವರಿಗೆ ಮಾರ್ಕ್ 100ರಲ್ಲಿ 100 ಸಿಕ್ಕದಿದ್ರೆ ಮನಸ್ಸಲ್ಲಿ ಬೇಸರ ಆಗ್ಬೋದು. ಆದರೆ ನಾನೊಂದು ಸತ್ಯ ಹೇಳ್ತೇನೆ ನಿಮಗೆ, ನಮ್ಮ ಕ್ಲಾಸ್ನಲ್ಲಿ ಯಾರೋ ಒಬ್ಬ ದೊಡ್ಡ ಪೇಂಟರ್ ಇದ್ದಾನೆ, ಯಾರೋ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ, ಯಾರೋ ಒಬ್ಬ ವಯಲಿಸ್ಟ್ ಇದ್ದಾನೆ, ಯಾರೋ ಒಬ್ಬ ಕವಿತೆ ಬರೆಯುವವನಿದ್ದಾನೆ, ಯಾರೋ ಒಬ್ಬ ಕಾದಂಬರಿ ಬರೆಯುವವನಿದ್ದಾನೆ, ಯಾರೋ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದಾನೆ. ಇವರೆಲ್ಲರೂ ಇದ್ದಾರೆ. ಆದರೆ ಅವರೆಲ್ಲರಿಗೂ ಭವಿಷ್ಯ ಉಂಟು. ಅವರೆಲ್ಲರೂ 100ರಲ್ಲಿ 100 ಮಾರ್ಕ್ ತೆಕ್ಕೊಳ್ಳೋದಕ್ಕೆ ಎಷ್ಟೋ ಒಳ್ಳೆಯವರಾಗಿರ್ಬೋದು. ಇದನ್ನು ನೀವು ಆಲೋಚನೆ ಮಾಡಿದರೆ ನಿಮಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ, ನಿಮ್ಮ ಮಕ್ಕಳಿಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಇದರಿಂದ ನೀವು ಮಕ್ಕಳು ಕಮ್ಮಿ ಮಾರ್ಕ್ ಆದಾಗ ಕೋಪ ಬರೋದಿಲ್ಲ. ಮಾರ್ಕಿನಿಂದ ಮಾತ್ರ ಯಾರನ್ನು ಅಳಿಬಾರದು. ಹಾಗೆ ಬೇರೆ ಎಲ್ಲೋ ಎಷ್ಟೋ ಅಳತೆ ಮಾಡುವಂಥ ಮಾನದಂಡಗಳಿವೆ, ಅವುಗಳನ್ನೆಲ್ಲ ಯೂಸ್ ಮಾಡಿದರೆ ಇಲ್ಲಿ ಯಾರೂ ಹೆಡ್ರಿಲ್ಲ, ಪ್ರತಿಯೊಬ್ಬನೂ ಬುದ್ಧಿವಂತ, ನಿಮ್ಮ ಮಗು ಕೂಡ ಬುದ್ಧಿವಂತ. ಹಾಗಾಗಿ ನೀವೇನು ತಲೆಬಿಸಿ ಮಾಡಬೇಕು ಅಂತಿಲ್ಲ. ಸಂತೋಷದಲ್ಲಿ ಬನ್ನಿ, ಗ್ರಾಜುಯೇಷನ್ ಡೇ ಎಂಜಾಯ್ ಮಾಡಿ, ಸಂತೋಷದಲ್ಲಿ ಮನೆಗೆ ಹೋಗಿದ್ದು. ಎಂಥ ಒಂದು ಕಾಗದ ನೋಡಿ, ತುಂಬಾ ಒಳ್ಳೆ ಥಾಟ್. ಮನುಷ್ಯ ಇದೆ ಅರ್ಥ ಆಗುದಿಲ್ಲ. ಮತ್ತೆ ಇವತ್ತು ನಾವು ಏನು ಎಣಿಸೋದು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಇಂಜಿನಿಯರ್ ಆಗಬೇಕು, ನಮ್ಮ ಚಾರ್ಟರ್ ಅಕೌಂಟ್ ಆಗಬೇಕು. ಇಲ್ಲ, ಎಷ್ಟೋ ಕಾಲ್ಕೊಂಡು ಈಗ ಬದಲಾಗ್ತಾ ಉಂಟು ಸ್ಲೋಲಿ. ನಾನು ಮೊನ್ನೆ ಒಂದು ಪೇರೆಂಟ್ ಕರ್ಕೊಂಡು ಬಂದ್ರೆ ಮಗನನ್ನು, ಅವರು ಬಹಳ ಹಣದವರು, ಅವ್ರಿಗೆ ಎಷ್ಟು ಏನು ಮಾಡಿ ಅವನು ಡಾಕ್ಟರ್ ಮಾಡ್ಬೋದು. ಅವನಿಗೇನು ಆಸೆ, ತಾನು ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ಅವನು ಸ್ವಿಟ್ಜರ್ಲೆಂಡಿಗೆ ಹೋಗಿ, ಇಂಗ್ಲೆಂಡಿಗೆ ಹೋಗಿ, ಅಮೆರಿಕಕ್ಕೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತು ಬಂದಿದ್ದಾನೆ. ಈಗ ಅವನಿಗೆ ಎಲ್ಲ 5 ಸ್ಟಾರ್ ಹೋಟೆಲ್ನಲ್ಲಿ ಅವನು ಕರೀತಾ ಇದ್ದಾರೆ. ಅವನಿಗೆ ಈ ಡಾಕ್ಟರ್ ಆದವನು ಅಷ್ಟೊತ್ತಿನ ಏನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ 4-5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೊಡುವ ಆಫರ್ಸ್ ಬರ್ತಾ ಇದೆ. ಸೊ ನೀನು ಏನು, ಅವನಿಗೆ ಡಿಸ್ಟ್ರೆಸ್ ಇರೋದಿಲ್ಲ. ಅವನಿಗೆ ಚಿಕ್ಕವನಾಗಿರುವಾಗಲೂ ನಾನು ಇದೇ ಆಗಬೇಕು ಅಂತ ಆಸೆ. ನನಗೆ ಈಗಲೂ ನೆನ್ಪುಂಟು, ನಾನು ಚಿಕ್ಕವನಾಗಿರುವಾಗ ನನಗೆ ಏನಾಗಬೇಕು ಅಂತ, ನಾನು ಮಾಸ್ಟರ್ ಆಗಬೇಕು ಅಂತ. ನಾನು ಮನೆಯಲ್ಲಿ ಒಂದು ಚಾಕ್ ಹಿಡ್ಕೊಂಡು ಗೋಡೆಯಲ್ಲೆಲ್ಲ ಬರೆಯೋದು. ನಮ್ಮ ಅಮ್ಮನ ಹತ್ರ ಪೆಟ್ಟು ತಿಂದಿನಿ ಅಷ್ಟಲ್ಲ, ಒಂದು ಗೋಡೆ ಕೂಡ ಸರಿ ಇಲ್ಲ. ಎಲ್ಲ ಮಕ್ಕಳು ಅಂತ ಎಣಿಸ್ಕೊಳ್ಳೋದು, ಒಂದು ಬೆತ್ತ ಇಟ್ಕೊಳ್ಳೋದು. ಅದು ಆಗಿನ ಕಾಲದಲ್ಲಿ ನಮಗೆಲ್ಲ ಹೊಡಿತಿದ್ರಲ್ಲ ಮಾಸ್ಟರ್, ಮಕ್ಕಳಿಗೆ ಹೊಡೆಯೋದು. ಅದು ನನಗೆ ಆಸೆ. ನಾನು ಮಾಸ್ಟರ್ ಆದವನ ಸಂತೋಷ. ಮತ್ತೆ ನಮ್ಮ ಊರಿನಲ್ಲಿ ಒಬ್ರು ಡಾಕ್ಟರ್ ಇದ್ರು, ಬಹಳ ಒಳ್ಳೆಯವರು, ಚಂದ ಹೆಗಡೆ ಅವರು, ಬಹಳ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆ ಡಾಕ್ಟರ್ ಅಂದ್ರೆ ಅವರು ದೇವರ ಹಾಗೆ ಡಾಕ್ಟರ್. ನನಗೊಂದು ಆಸೆ, ನಾನು ಡಾಕ್ಟರ್ ಆದ್ರೆ ಇವ್ರ ಹಾಗೆ ನಾನು ಒಳ್ಳೇದು ಮಾಡ್ಬೋದಲ್ಲ ಅಂತ. ಸೊ ಆ ಆಸೆ ಇದ್ರೆ ಅದನ್ನೇ ಮಾಡಬೇಕು ನಾವು. ಇಲ್ಲದ್ರೆ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಿದ್ರೆ ಡಿಸ್ಟ್ರೆಸ್ನಲ್ಲಿ ಸತ್ತು ಹೋಗ್ತಿದ್ದೆ. ನನಗೆ ಆಸೆ ಇತ್ತು, ಆದರೆ ಅದರಲ್ಲೂ ಕೂಡ ಕಷ್ಟ ಆಗ್ತದೆ. ನಾವು ಏನು ಮಾಡ್ತೇವೆ ಅದು ಮಾಡ್ಲಿಕ್ಕೆ ಆಗದಿದ್ರೆ ಕಷ್ಟ ಆಗ್ತದೆ. ಸೊ ಇದು ಆ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ದೊಡ್ಡ ವ್ಯತ್ಯಾಸ.
ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಏನು ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸ್ಟ್ರೆಸ್ ಅಂದರೆ ಹೆದರಬೇಡಿ. ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ ಅಲ್ಲ, ಅದನ್ನು ಆ ಮಿತ್ತನ್ನು ನಾನು ತೆಗೆದಿದ್ದೇನೆ. ಸ್ಟ್ರೆಸ್ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬೇಕು, ಅದನ್ನು ನಾನು ತೆಗೆದಿದ್ದೇನೆ. ಆ ಅಭಿಪ್ರಾಯದಲ್ಲಿ ನಿಮಗೆಲ್ಲ ಸ್ಟ್ರೆಸ್ ಉಂಟು. ಆ ಸ್ಟ್ರೆಸ್ಸಿನಲ್ಲಿ ಡಿಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಆ ಸ್ಟ್ರೆಸ್ಸನ್ನು ಸ್ಟ್ರೆಸ್ ಆಗಿ ಉಪಯೋಗಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕೈಯಲ್ಲಿ ಉಂಟು. ಆ ಸ್ಟ್ರೆಸ್ಸನ್ನು ಸ್ಟ್ರೆಸ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೆಯದಾಗಿ ಮಾಡಿಕೊಳ್ಳೋದು ಅಥವಾ ಸ್ಟ್ರೆಸ್ಸನ್ನು ಡಿಸ್ಟ್ರೆಸ್ ಆಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು ಎರಡೂ ನಿಮ್ಮ ಕೈಯಲ್ಲಿ.